टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಪ್ಪು ಅವರ ನಂತರ ಕಾಡ್ತಿರೋ ಮತ್ತೊಂದು ಸಾವು ಅಂತ ಅಂದರೆ ಅದು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರದ್ದು. ಅಫ್ಕೋರ್ಸ್ 33ನೇ ವರ್ಷಕ್ಕೆ ಹೃದಯಾಘಾತ ಅಂತಂದರೆ ಎಂಥವರಿಗೂ ಕೂಡ ಆಶ್ಚರ್ಯ ಅಷ್ಟೇ ಅಲ್ಲ, ತುಂಬಾ ನೋವಾಗುತ್ತೆ. ಯಾಕಂದರೆ ಇನ್ನೂ ತುಂಬ ಬಾಳಿ ಬದುಕಬೇಕಾಗಿತ್ತು ಅಂಥ ಹುಡುಗ. ಅಂದರೆ ಎಷ್ಟು ಒಳ್ಳೆಯವರು ರಾಕೇಶ್ ಅಂತ ಅಂದರೆ ಎಂಥವ್ರನ್ನೂ ಕೂಡ ನಗುಮುಖದೊಂದಿಗೆ ಮಾತನಾಡಿಸ್ತಾ ಇದ್ರು, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣ್ತಾ ಇದ್ರು. ಸೊ ನಮಗೆ ಎಲ್ಲೋ ಕೆಲವೊಂದು 2-3 ಸರಿ ಭೇಟಿ ಮಾಡಿರೋರಿಗೆ ಇಷ್ಟೊಂದು ಬೇಜಾರಾಗ್ತಿದೆ ಅಂತಂದರೆ ಅವ್ರ ಜೊತೆನೇ ಇದ್ದು ಮನೆಯವ್ರಿಗಿಂತ ಜಾಸ್ತಿ ಜೊತೆಗಾರನಾಗಿದ್ದ ಅವರ ಸ್ನೇಹಿತರು. ಈಗ ಸೂರಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ರಾಕೇಶ್ ಅವ್ರ ಬಗ್ಗೆ, ಅವರ ನೆನಪನ್ನು ಯಾವ ಥರ ನಮ್ಮ ಜೊತೆ ಹಂಚ್ಕೊಳ್ತಾರೆ ಅಂತ ಅವ್ರನ್ನೇ ಮಾತನಾಡ್ಸೋಣ. ಸೂರಜ್ ಅವರೇ, ಈಗ ಫ್ರೆಂಡ್ಶಿಪ್ ಅನ್ನೋದು ಇರುತ್ತೆ. ಅಫ್ಕೋರ್ಸ್ ಅವರು ಕೆಲಸ ಮುಗಿದ ಮೇಲೆ ಕೆಲಸದಲ್ಲಿ ಸಿಗ್ತಾರೆ, ಕೆಲಸ ಆದಮೇಲೆ ಅವರು ಅವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ಮನೆಗೆ ಹೋಗ್ತೀವಿ. ಆದರೆ ನಿಮ್ಮದು ಆ ಥರ ಇರಲಿಲ್ಲ. ಕೆಲಸದಲ್ಲೂ ರಾಕೇಶ್ ನಿಮ್ಮ ಜೊತೆಗೆ ಇರ್ತಾಯಿದ್ರು. ಸೊ ಮನೇಲೂ ನೀವು ಒಟ್ಟಿಗೆ ಇರ್ತಾಯಿದ್ರಿ. 10 ವರ್ಷಗಳ ಕಾಲ ನೀವೆಲ್ಲ ಒಂದೇ ರೂಮ್ನಲ್ಲಿ ವಾಸ ಇದ್ರಿ ಅಂತ. ಸೊ ನನ್ನ ಸ್ನೇಹಿತ ಅನ್ನೋಕ್ಕೆ ಹೋಗಲ್ಲ, ಜೊತೆಗಾರ. ಸೊ ಒಬ್ಬ ಜೊತೆಗಾರ ಇವತ್ತು ಇಲ್ಲ. ಸೊ ಎಷ್ಟು ನೋವಾಗುತ್ತೆ ಅಂತ. ತುಂಬ ನೋವಿದೆ. ಅದನ್ನ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತದೆ. ತುಂಬ ಅಂದರೆ 10 ವರ್ಷದಿಂದ ಫ್ರಮ್ ಸ್ಕ್ರ್ಯಾಚು, ಏನು ಗೊತ್ತಿಲ್ಲ, ಬೆಂಗಳೂರೇ ಗೊತ್ತಿಲ್ಲ, ಬೆಂಗಳೂರೇ ನೋಡಿಲ್ಲ. ಆ ಟೈಮಿಂದ ಫ್ರೆಂಡ್ಸ್ ಅಂದರೆ ಒಂದು ಪ್ರತಿಯೊಂದು 10 ರೂಪಾಯಿ ಇದ್ದರೂ ಹಂಚ್ಕೊಂಡು ತಿಂತಿದ್ವಿ, 5 ರೂಪಾಯಿ ಇದ್ದರೂ ಹಂಚ್ಕೊಂಡು ತಿಂತಿದ್ವಿ. ಒಂದು ಏನು ಕಷ್ಟ ಇರಲಿ, ನೋವು ಇರಲಿ, ಖುಷಿ ಇರಲಿ, ಪ್ರತಿಯೊಂದು ಅವನು ಹಂಚ್ತಿದ್ದ, ನಾವು ಹಂಚ್ತಿದ್ದೆ. ನಿಮ್ಗೆ ಗೊತ್ತಿರುತ್ತೆ ಜೊತೆಗಿದ್ರೆ ಹೆಂಗಿರುತ್ತೆ ಅಂತ. ಸೊ ಅದೇ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಭಾಳ ನಮಗೊಂದು ಏನೊಂದು ಎನರ್ಜಿನ ಎತ್ಕೊಂಡೋದು. ಅಂದರೆ ಪ್ರತಿ ಸತಿ ಈಗ ನಾವು ಜೊತೆಗಿರೋ ನಾವು ಒಂದು 5-6 ಜನ ಇದ್ದೀವಿ. ಪ್ರತಿ ಸತಿ ಸಿಕ್ಕಿದಾಗ ನಮಗೀಗ ಬೇರೆ ಮಾತಿಲ್ಲ. ಇವನ ಬಗ್ಗೆನೇ ಮಾತಾಡೋದು, ಇವನ ಬಗ್ಗೆನೇ ಹೇಳಿ ಅಳೋದು, ಇವನ ಬಗ್ಗೆನೇ ಬೇಜಾರು. ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಗ್ರೂಪಲ್ಲಿ ಬೇರೆ ಇದು ಈ ಥರ ಫಸ್ಟ್ ಟೈಮ್ ಆಗೋದು. ಸೊ ಇದನ್ನ ಅರಗಿಸ್ಕೊಳಕ್ಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ. 3 ಡೇಸ್ ಆಯ್ತು. ಈಗ 3 ಡೇಸಿಂದ ಈಗ ಅದೇ ಇದರಲ್ಲಿದ್ದೀವಿ. ಅಂದರೆ ಅದೇ ಮಾತು ಬರುತ್ತೆ. ಒಬ್ಬ ಏನು ಪ್ರವೀಣ ಏನೋ ಹೇಳ್ತಾನೆ, ಆಗ ನಮಗೇನೋ ಬರುತ್ತೆ, ನಾವು ಹೇಳ್ತೀವಿ. ಆ ಕಡೆ ಅನೀಶ್ ಏನೋ ಹೇಳ್ತಾನೆ, ಈ ಕಡೆ ಹಿತೇಶು, ದೀಪಿಕಾ, ನಮ್ಮ ಪ್ರಜ್ನೇಶು. ಮತ್ತು ನಮ್ಮ ಟೀಮಲ್ಲಿ ಒಂದು ತುಂಬ ಸ್ಟ್ರೆಂತ್. ಅವನು ತುಂಬ ಸ್ಟ್ರೆಂತು, ತುಂಬ ಪಾಸಿಟಿವ್, ಯಾವುದಕ್ಕೂ ಬೇಜಾರು ಮಾಡ್ತಿರಲಿಲ್ಲ. ಏನೇ ಕಷ್ಟ ಬರಲಿ, ಏನೇ ಟೆನ್ಷನ್ ಬರಲಿ, ಅವನು ಖುಷಿಯಾಗಿರ್ತಾನೆ, ಪಕ್ಕದವ್ರನ್ನೂ ಖುಷಿಯಾಗಿ ಇಡಿಸ್ತಾನೆ. ಅಂದರೆ ಕಲ್ಮಶನಿಲ್ಲ. ಕಲ್ಮಶ ಯಾರ ಬಗ್ಗೆನೂ ಮಾತಾಡೋದು ಅದೆಲ್ಲ ಏನಿಲ್ಲ. ಅವನಿಗೆ ಗೊತ್ತಿರೋದು ಇಷ್ಟೇ, ನಗ್ಸೋಕ್ಕೆ. ಎಂಥದೇ ಸೀರಿಯಸ್ ವಿಷಯ ಇರಲಿ, ಎಂಥದೇ ನಡೀತಿರಲಿ, ನಗ್ಸೋದು ಹೋಗಲ್ಲವ. ಅವನು ಇರೋದೇ ಹಾಗೆ. ಬಟ್ ಇವತ್ತು ಇಲ್ಲ ನಮ್ಮ ಜೊತೆ. ಭಾಳ ತುಂಬ ಬೇಜಾರಿದೆ ನಮಗೆ. ನೀವೆಲ್ಲ ಒಟ್ಟಿಗೆ ಬಂದಿದ್ದ ಮಂಗಳೂರಿಂದ ಬೆಂಗಳೂರಿಗೆ? ಒಟ್ಟಿಗೆ ಜೊತೆಗೆ ಬಂದಿರೋದು. ನಮಗೆಲ್ಲ ಬೆಂಗಳೂರನ್ನ ನೋಡಿಲ್ಲ. ಈ ಬೆಂಗಳೂರು ಟಿ ವಿ ನಿಮ್ಮ ಚಾನಲ್ ನನಗೆ ನೆನಪಿರೋದು. ನೀವು ಈ ಕಡೆ ನ್ಯೂಸ್ ನಡೀತಿದ್ರೆ ಇನ್ನೊಂದು ಆಫಲ್ಲಿ ಈ ಮೆಜೆಸ್ಟಿಕ್ ಇದು ಬಸ್ ಸ್ಟ್ಯಾಂಡ್ ಇದು ಸರ್ಕಲ್ ಇದೆ. ಇಷ್ಟೇ ನಾವು ನೋಡಿರೋದು. ಬೆಂಗಳೂರು ಅಂದರೆ ಇಷ್ಟೇ ನಾವು ನೋಡಿರೋದು ಟಿ ವಿ ನೈನಲ್ಲಿ. ಬೇರೆ ನಾವು ನೋಡೇ ಇಲ್ಲ. ನಮಗೆ ಬಂದ ಮೇಲೆ ಗೊತ್ತಾಯಿತು ಬೆಂಗಳೂರು ಹಿಂಗಿದೆ. ಅಂದರೆ ನಿಮಗೆ ಗೊತ್ತಿದೆ, ನಮ್ಮ ಮಾತು ತುಂಬ ಸಾಫ್ಟು. ಇಲ್ಲ ರಪ್ ಮಾತಾಡಬೇಕಾದ್ರೆ ನಾವು ಟೆನ್ಷನ್ ಆಗ್ತಿದ್ವಿ. ಈಗ ಹಿಂಗೆಲ್ಲ ಮಾತಾಡ್ತಾರೆ ಇವರು, ನಾವು ಹೆಂಗೆ ಇಲ್ಲಿ ಇವ್ರ ಮಧ್ಯೆಲ್ಲ ಬದುಕೋದು, ಈ ಥರ ಎಲ್ಲ ತುಂಬ ಮಾತಾಡಿದ್ವಿ. ತುಂಬ ಖುಷಿಲಿ ನಾವೆಲ್ಲಿದ್ರೋದೊಂದು ಖುಷಿನೇ ಬೇರೆ. ಯಾವುದು ಯೋಚನೆ ಬರಲ್ಲ, ಏನಿಲ್ಲ. ತುಂಬ ಖುಷಿಯಾಗಿರ್ತೀವಿ. ತುಂಬ ಅಂದರೆ ಅದೊಂಥರ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ಆ ನಗುನ ಅಂದರೆ ತುಂಬ ಜಾಲಿ ಅವನು, ತುಂಬ ಜಾಲಿ ಅವನು.